ಬೇಗ ಎದ್ದೇಳಿ. ಬೆಳಗಿನ ಆ ಸಮಯ ವೈಬ್ರೇಷನ್ ಹೈಯೆಸ್ಟ್ ಆಗಿರುತ್ತೆ. ನಿಮ್ಮಲ್ಲಿ ಯಾರೆಲ್ಲ 4 ಗಂಟೆಗೆ ಎದ್ದು ಅನುಭವವನ್ನು ಮಾಡಿದ್ದೀರಾ? ಬಹಳ ಬಹಳ ಶುಭಾಶಯಗಳು. ಈಗ ಮನಸ್ಸಿಗೆ ಅಭ್ಯಾಸ ಆಗ್ಬಿಟ್ಟಿದೆ 4 ಗಂಟೆ ಎದ್ದೇಳಲಿಕ್ಕೆ. ಎವ್ರಿ ಸ್ಮಾಲ್ ಶಿಫ್ಟ್ ಇಸ್ ಎ ವೆರಿ ವೆರಿ ಬಿಗ್ ಅಚೀವ್ಮೆಂಟ್. ಯಾವ ಕಾರ್ಯವನ್ನ ಎಂದಿಗೂ ಮಾಡಿರೋದಿಲ್ಲ. ಎಂದಾದ್ರೂ USA ಹೋಗ್ಬೇಕಂದ್ರೆ ಅರ್ಧ ರಾತ್ರಿಗೆ ಎದ್ದು ರೆಡಿ ಆಗ್ತಿದ್ರಿ? ಫ್ಲೈಟ್ಗಾಗಿ ಎದ್ದೇಳ್ತಿದ್ರಲ್ವಾ? ಈ ರೀತಿ ಬೇಗನೆ ಎದ್ದೇಳುವುದೇ ಆದ್ರೆ ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ ಎದ್ದಿದ್ದೀರಾ ಬೆಳಗ್ಗೆ 4 ಗಂಟೆಗೆ ಅಂತಂದ್ರೆ ನಾವು ಶುಭಾಶಯ ಹೇಳ್ಕೋಬೇಕು. ನಾನು ಆತ್ಮ ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ 4 ಗಂಟೆಗೆ ಎದ್ದೆ. ದಿಸ್ ಇಸ್ ದ ವೆರಿ ವೆರಿ ಬಿಗ್ ಅಚೀವ್ಮೆಂಟ್. ತಮಗ್ ತಾವು ಅಪ್ರಿಶಿಯೇಟ್ ಮಾಡ್ಕೊಳ್ತಾ, ತಮ್ಮಂತಾವು ಅಪ್ರಿಶಿಯೇಟ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಅಪ್ರಿಸಿಯೇಷನ್ ನಮ್ಮ ಎನರ್ಜಿನ ಏನು ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಈಗ ನಾನು 2 ದಿನ ಮಾಡಿದ್ದೀನಿ, ಮರುದಿನ ಸಹ. ಬೆಳಗ್ಗೆ ಎದ್ದೇಳಲಿಕ್ಕೆ ಪರಿಶ್ರಮ ಪಡಬೇಕಾಗಿಲ್ಲ, ಕೇವಲ ರಾತ್ರಿ ಮಲಗುವಂತಹ ಸಮಯಕ್ಕೆ ಗಮನ ಕೊಡಬೇಕು. ಯಾರು ಬೇಗ ಮಲಗಿಬಿಡ್ತಾರೆ ಹೇಳಿ? ಅವರಂತೂ ಬೇಗ ಎದ್ದು ಕುತ್ಕೊಳ್ಳೇಬೇಕು. ಯಾರಿಗಾದ್ರೂ ನಿದ್ರೆ ಬರುತ್ತಾ 10 ಗಂಟೆಗೆ ಮಲಗಿ ಬೆಳಗ್ಗೆ 7 ಗಂಟೆ ತನಕ ಎದ್ದೇಳಲ್ಲ ಅಂತ? ಸೊ ವಿ ಡೋಂಟ್ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ವಾಟ್ ಟೈಮ್ ಟು ವೇಕ್ ಅಪ್. ವಿ ಓನ್ಲಿ ನೀಡ್ ಟು ಟೇಕ್ ಕೇರ್ ಆಫ್ ವಾಟ್ ಟೈಮ್ ಟು ಸ್ಲೀಪ್. ಜೀವನ ಶೈಲಿಯಾಗಿದೆ. ಮಲಗುವಂತಹ ಸಮಯ ಸಾತ್ವಿಕವಾಗಿರಬೇಕು, ಎದ್ದೇಳುವಂತಹ ಸಮಯ ಸಹ ಸಾತ್ವಿಕವಾಗಿರಬೇಕು. ಬೆಳಗಿನ ಸಮಯದಲ್ಲಿ ಎದ್ದು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಒಂದ್ ವೇಳೆ ನೀವು ನಿಮ್ಮ ಕಾರ್ಯದ ಬಗ್ಗೆನೇ ವಿಚಾರವನ್ನ ಮಾಡ್ತೀರಾ ಅಂದ್ರು, ಆ ಸಮಯದಲ್ಲಿ ಇಡೀ ಜಗತ್ತಿನ ಒತ್ತಡ ತುಂಬಿದಂಥ ಮನಸ್ಸುಗಳೆಲ್ಲ ಏನು ಮಾಡ್ತಿರ್ತಾರೆ? ಆ ಸಮಯದಲ್ಲಿ ಮಲ್ಗಿರ್ತಾರೆ ಅಲ್ವಾ? ಇಟ್ಸ್ ಲೈಕ್ ನಾವು ಎಲ್ಗಾದ್ರೂ ಹೋಗ್ಬೇಕಂತಿದ್ರೆ ಬೆಳಗ್ಗೆನೆ ಹೊರಡಿ, ರಸ್ತೆ ಖಾಲಿ ಇರುತ್ತೆ ಅಂತ ಹೇಳ್ತೀವಲ್ವಾ? ಇಂಟರ್ನೆಟ್ಟಿಂದ ಹೆವಿ ಫೈಲು ಡೌನ್ಲೋಡ್ ಮಾಡಬೇಕು ಅಂತಿದ್ರೆ ಬೆಳಗ್ಗೆನೆ ಮಾಡಿ, ಇಂಟರ್ನೆಟ್ ಹೈ ಸ್ಪೀಡಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಏನಾದರೂ ಒಳ್ಳೆ ಸಂಕಲ್ಪವನ್ನ ಮಾಡ್ಬೇಕಂತಿದ್ರೆ ಬೆಳಗ್ಗೆನೆ ಮಾಡಿ. ವಾತಾವರಣದ ಹೈವೇ ಸಂಪೂರ್ಣ ಖಾಲಿಯಾಗಿರುತ್ತೆ. ಬಹಳ ಆಳವಾದಂತಹ ವಿಚಾರವು ಮನಸ್ಸಿನಿಂದ ಹೊರಬರುತ್ತೆ ಬೆಳಗ್ಗೆ ಸಮಯದಲ್ಲಿ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಮಲಗುವಂತಹದ್ದು. ಆಗ ಸಮಯಕ್ಕೆ ತನ್ನಷ್ಟಕ್ಕೆ ತಾನೇ ನಿದ್ರೆ ಸಮಾಪ್ತಿಯಾಗುತ್ತೆ. ಮಲಗೋದ್ಕಿಂತ ಮುಂಚೆ ತಮ್ಮ ಪೇರೆಂಟ್ಸ್ಗೆ ಹೇಳ್ಬಿಡಿ. ಮಕ್ಕಳು ಹೇಳ್ತಾರಲ್ಲ ಎಕ್ಸಾಮ್ ಟೈಮ್ನಲ್ಲಿ, ಮಮ್ಮಿ ನನಗೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡಿ ಅಂತ ಹೇಳ್ಬಿಟ್ಟು, ಅದೇ ರೀತಿ ನಾವು ಬಾಬನಿಗೆ ಹೇಳ್ತೀವಿ, ಬಾಬಾ ನಮಗೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡಿ. ಆಮೇಲೆ ನೋಡಿ, ಅವ್ರು ನಿಮಗೆ ಮಲ್ಗೋಕೆ ಬಿಡೋದಿಲ್ಲ. 4 ಗಂಟೆ ಮೇಲೆ ಮಲ್ಗೋಕೆ ಬಿಡಲ್ಲ. ನೀವು ಒಂದ್ಸರಿ ಅವ್ರಿಗೆ ಹೇಳಿ ನೋಡಿ, ಆಮೇಲೆ ಅವ್ರು ನಿಮಗೆ ಮಲ್ಗೋಕೆ ಬಿಡಲ್ಲ. 4 ಗಂಟೆ ಆದ ನಂತರ ನಿಮ್ಗೆ ಅನ್ಸುತ್ತೆ, ಯಾಕೆ ನಿದ್ರೆನೇ ಬರ್ತಾ ಇಲ್ಲ? 4 ಗಂಟೆ ಆದ್ಮೇಲೆ ನಿದ್ರೆ ಬರೋದಿಲ್ಲ. ಹೀಗೆ ಸ್ವಲ್ಪ ದಿನದ ನಂತರ ಅದು ಅಭ್ಯಾಸ ಆಗ್ಬಿಡುತ್ತೆ. ಬೆಳಗ್ಗೆ ಪ್ರತಿ 1 ಗಂಟೆಯ ನಂತರ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಾಗೂ ಊಟಕ್ಕಿಂತ ಮುಂಚೆ, ನೀರು ಕುಡಿಯೋಕ್ಕಿಂತ ಮುಂಚೆ ಆ ಆಹಾರದಲ್ಲಿ, ಆ ನೀರಿನಲ್ಲಿ ತಮ್ಮ ಸಂಕಲ್ಪವನ್ನ ಹಾಕಿ, ಎಂತಹ ಅನ್ನ ಅಂತಹ ಮನ. ಅನ್ನದ ಒಳಗೆ ತಮ್ಮ ಸಂಕಲ್ಪವನ್ನ ಬೆರೆಸಿದ್ದೀರಾ? ಅದು ಮನಸ್ಸಿನೊಂದಿಗೆ ಸೇರಿ ಮುಂದಿನ 2 ಗಂಟೆಗಳ ಕಾಲ ಸೇವೆ ಮಾಡುತ್ತೆ. ನೀರಿನ ಗ್ಲಾಸ್ನಲ್ಲಿ ತಮ್ಮ ಸಂಕಲ್ಪವನ್ನ ಹಾಕ್ಬಿಟ್ಟಿದ್ದೀರಾ ಅಂದ್ರೆ, ಎಂತಹ ನೀರು ಅಂತಹ ನುಡಿ. ನೀರು ಕುಡಿಯೋಕ್ಕಿಂತ ಮುಂಚೆ 20 ಸೆಕೆಂಡ್ಸ್ ಸ್ಟಾಪ್ ಮಾಡಿ. ನಾನು ಪರಮಾತ್ಮನ ಫರಿಷ್ಠ ಆಗಿದ್ದೇನೆ, ಲೈಟ್ ಆಗಿದ್ದೇನೆ, ಈಸಿ ಆಗಿದ್ದೇನೆ, ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ. ಈಗ ಸ್ವಲ್ಪ ತಮ್ಮ ಗ್ಲಾಸನ್ನು ಎದುರುಗಡೆ ಇಟ್ಕೊಳ್ಳಿ, ನೀರಿನ ಗ್ಲಾಸ್ ಎದುರುಗಡೆ ಇಟ್ಕೊಳ್ಳಿ. ಸ್ವಲ್ಪ ಒಂದು ವೇಳೆ ನಾವು ಇದನ್ನು ಎನರ್ಜೈಸ್ ಮಾಡಲಿಲ್ಲ ಅಂತಂದರೆ, ಇದರೊಳಗೆ ಪೂರ್ತಿ ಜಗತ್ತಿನ ಎಲ್ಲ ಸಮಸ್ಯೆಗಳ ವೈಬ್ರೇಷನ್ ಇದೆ. ನನ್ನ ಬೆಳಗಿನ ಸಂಕಲ್ಪ ಯಾವುದಿದೆ ಅಲ್ವಾ, ಅದು ನಿರರ್ಥಕವಾಗಿಬಿಡುತ್ತೆ ಯಾವಾಗ ನಾನು ಹೆವಿ ವೈಬ್ರೇಷನ್ನ ನೀರನ್ನು ಕುಡಿದಾಗ ಅಥವಾ ಆಹಾರವನ್ನು ಸ್ವೀಕರಿಸಿದಾಗ. ಈ ನೀರಿನಲ್ಲಿ ಒಮ್ಮೊಮ್ಮೆ ಕೆಲವರ ಟೆನ್ಷನ್ ತುಂಬಿರುತ್ತೆ. ಆಹಾರವನ್ನು ಯಾರು ತಯಾರಿಸಿರ್ತಾರೆ ಅವರ ಚಿಂತೆ ಮತ್ತು ಭಯ ತುಂಬಿಕೊಂಡಿರುತ್ತೆ. ಮತ್ತೆ ನನ್ನ ಬೆಳಗಿನ ಸಂಕಲ್ಪ ಏನಿರುತ್ತಲ್ವ, ಅದು ಓವರ್ ಪವರ್ಡ್ ಆಗಿಬಿಡುತ್ತೆ. ಆ ಕಾರಣ ನಾನು ಊಟ ಮಾಡೋಕ್ಕಿಂತ ಮುಂಚೆ, ನೀರು ಕುಡಿಯೋಕ್ಕಿಂತ ಮುಂಚೆ 30 ಸೆಕೆಂಡ್ ಪಾಸ್ ಮಾಡಬೇಕು. ಪರಮಾತ್ಮನ ಸರ್ವಶಕ್ತಿಗಳು ಈ ನೀರಿನ ಕಣ ಕಣದಲ್ಲಿ ತುಂಬಿಕೊಂಡಿದೆ. ಇದು ಈಗ ನೀರಲ್ಲ, ಸತ್ಯುಗದ ಅಮೃತವಾಗಿದೆ. ನಾನು ಸತ್ಯುಗಿ ಡಿವೈನ್ ಆತ್ಮ ಆಗಿದ್ದೇನೆ. ನನ್ನೆಲ್ಲ ಕೆಲಸ ಪರ್ಫೆಕ್ಟ್, ಸ್ಮೂತ್. ಇವತ್ತಿನ ಮೀಟಿಂಗ್ ಬಹಳ ಬ್ಯೂಟಿಫುಲ್ ಆಗಿದೆ.
ಎಂತಹ ನೀರು ಅಂತಹ ನುಡಿ. 30 ಸೆಕೆಂಡ್ಸ್ ಊಟ ಮಾಡೋಕ್ಕಿಂತ ಮುಂಚೆ, 30 ಸೆಕೆಂಡ್ಸ್ ನೀರು ಕುಡಿಯೋಕ್ಕಿಂತ ಮುಂಚೆ. ಬೇರೆ ಸಮಯದಲ್ಲೆಲ್ಲ ಬೇಡ ಅಂತನಾ? ಹಾಗಿದ್ರೆ ಸಂಕಲ್ಪ ಪವರ್ಫುಲ್ ಆಗಿರುತ್ತೆ. ಆದರೆ ಇಷ್ಟು ಪವರ್ಫುಲ್ ಅಂತ ಅನ್ಕೋಬೇಡಿ, ಬಹಳಷ್ಟು ತಾಮಸಿಕ ವಸ್ತುವನ್ನ ಪ್ಯೂರ್ ಮಾಡಿಬಿಡುತ್ತೆ ಅಂತ. ಪ್ರತಿಯೊಂದು ವಸ್ತುವಿನದ್ದು ತನ್ನದೇ ಆದಂಥ ವೈಬ್ರೇಷನ್ ಇರುತ್ತೆ. ಇಷ್ಟು ಸ್ವಲ್ಪವಾಗಿ ಮಾಡಿದ್ದೀರಾ. ಎಲ್ಲಕ್ಕಿಂತ ಮೊದಲು ನಾವು ಹಾಂಜಿ ಅಂತ ಹೇಳಿದೀವಲ್ಲ, ಯಾವುದಕ್ಕೆ ಹೇಳಿ? ನಾವು ಸೆಂಟರ್ಗೆ ಹೋಗಿ ಪರಮಾತ್ಮನ ಜ್ಞಾನವನ್ನ ಕೇಳ್ತೇವೆ ಅಂತ. ಬೆಳಗ್ಗೆ ಪತ್ರಿಕೆನ ಓದುವಂತಿಲ್ಲ, ಬೆಳಗ್ಗೆ ನ್ಯೂಸ್ ಬೇಕಿಲ್ಲ. ಬೆಳಗ್ಗೆಯನ್ನ ಜ್ಞಾನದಿಂದ ಪ್ರಾರಂಭಿಸೋಣ, ಅಂತಹ ವಾತಾವರಣದಿಂದ ಪ್ರಾರಂಭಿಸೋಣ. ಅಲ್ಲಿ ಕೂತಿರುವಂತಹವರೆಲ್ಲರೂ ಸಹ ಏನಾಗಿರ್ತಾರೆ? ಹೈ ವೈಬ್ರೇಷನ್ ಇಂದ ತುಂಬಿರ್ತಾರೆ. ಅವರೆಲ್ಲರ ಸಂಘದ ಬಣ್ಣ ಹತ್ಕೊಂಡ್ಬಿಡುತ್ತೆ. ಫರಿಷ್ಠೆಗಳ ಸಂಘದಲ್ಲಿ ಕೂತ್ಕೊಂಡ್ರೆ ಫರಿಷ್ಠೆಗಳಾಗ್ಬಿಡ್ತೇವೆ. ತಪ್ಪು ಕೆಲಸ ಮಾಡುವಂತವರ ಸಂಘದಲ್ಲಿ ಕೂತ್ಕೊಂಡಾಗ ಅವರ ಬಣ್ಣ ಸ್ವತಃ ನಮ್ಮ ಮೇಲೆ ಹತ್ಕೊಂಡ್ಬಿಡುತ್ತೆ. ಯಾವಾಗ ನಾವು ನಮ್ಮೊಳಗೆ ಇಷ್ಟು ತಾಕತ್ತನ್ನ ತುಂಬಿಸ್ಕೊಂಡ್ಬಿಡ್ತೇವೆ, ಆಗ ನಾವು ನಮ್ಮದೇ ಆದಂತಹ ವಿಧಾನವನ್ನ ಪ್ರಾರಂಭಿಸೋಣ. ಕಾರ್ಯ ಮಾಡುವ ಹಾಗೂ ಬಿಸ್ನೆಸ್ ಮಾಡುವಂತಹ ಶೈಲಿಯಲ್ಲಿ. ನೀವು ಥರ್ಸ್ಡೇಗೆ ಚಪ್ಪಾಳೆ ಹಾಕಿದ್ರಿ. ಯಾಕೆ ಹೇಳಿ? ಇಲ್ಲಿಂದ ಹೋದ್ಮೇಲೆ ಸತ್ಯುಗಿ ವಿಧಾನದಲ್ಲಿ ಕಾರ್ಯಕಲಾಪವನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟಲ್ವಾ? ಎಸ್, ಹೌದಲ್ವಾ? ಆ ಪ್ರತಿಜ್ಞೆ ನಡೀತಾ ಇದೆಯಾ? ಕಾಯಮಾಗಿದೆಯಾ? ಹೌದಲ್ವಾ? ಅದಕ್ಕಾಗಿ ಕೇವಲ ಏನ್ ಮಾಡಬೇಕು? ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ. ಸತ್ಯುಗಿ ಆತ್ಮ ಬಿಸ್ನೆಸ್ ಸಹ ಸತ್ಯುಗಿ ವಿಧಾನದಲ್ಲೇ ಮಾಡ್ತವೆ. ಅಂತಹವರಲ್ಲಿ ಕೊಡುವಂತಹ ಭಾವನೆ, ಸೇವೆ ಮಾಡುವಂತಹ ಭಾವನೆ, ಬಿಸ್ನೆಸ್ ಸಹ ಸೇವೆನೇ ಆಗಿದೆ. ಜಗತ್ನಲ್ಲಿ ಈ ಸಮಯದಲ್ಲಿ ಏನಾಗಿದೆ ಅಂದ್ರೆ, ಧರ್ಮ ಬೇರೆ, ಕರ್ಮನೇ ಬೇರೆಯಾಗ್ಬಿಟ್ಟಿದೆ. ಧರ್ಮದಲ್ಲಿ ದಾನ, ಪುಣ್ಯ, ಪೂಜಾ, ಪಾಠ. ಇನ್ನು ಕರ್ಮದಲ್ಲೇನಿದೆ? ಹಾಗೆಲ್ಲ ಹೇಗೆ ಬಿಸ್ನೆಸ್ ಆಗುತ್ತೆ? ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಹೀಗಂದ್ರೆ ಧರ್ಮ ಮತ್ತೆ ಕರ್ಮ ಎರಡು ಬೇರೆ ಆಗ್ಬಿಡ್ತು. ಸ್ಪಿರಿಚುವಾಲಿಟಿ ಅಂದ್ರೆ ಅರ್ಥ ಪ್ರತಿಯೊಂದು ಕರ್ಮದಲ್ಲಿ ಧರ್ಮದ ಆಧಾರವನ್ನಿಟ್ಟುಕೊಂಡು ನಡೆಯುವಂಥದ್ದು. ಧರ್ಮ ಅಂದ್ರೆ ಅರ್ಥ ನನ್ನ ಆತ್ಮನ ಸ್ವಂತ ಧರ್ಮ. ಪವಿತ್ರತೆ, ಜ್ಞಾನ, ಶಾಂತಿ, ಪ್ರೇಮ, ಶಕ್ತಿ, ಈ ಎಲ್ಲ 7 ಗುಣಗಳು ನನ್ನ ಆತ್ಮನ ಧರ್ಮವಾಗಿದೆ. ಅವು ಪ್ರತಿ ಕರ್ಮದಲ್ಲಿ ಯಾವಾಗ ಬರುತ್ತೆ ಆಗ ನನ್ನ ಕರ್ಮಯೋಗಿ ಅಂತ ಕರೆಸ್ಕೋತೇನೆ. ಹಾಗಂದ್ರೆ ಈಗ ಸತ್ಯುಗಿ ಆತ್ಮ ಅನ್ಯರ ಲಾಭವನ್ನ ವಿಚಾರ ಮಾಡ್ತಾನೂ ಸಹ, ತನಗಿಂತಲೂ ಮೊದಲು ಅನ್ಯರಿಗೆ ಸಹಯೋಗವನ್ನ ಕೊಡ್ತಿದ್ದಾಗಿಯೂ ಸಹ ಯಾವಾಗ ಸೇವೆ ಮಾಡ್ತಾರೆ ಆಗ ಆ ಸೇವೆ 24 ಅವರ್ಸ್ ನಡೆಯುತ್ತೆ. ರಾತ್ರಿ ನೀವು ಯಾವಾಗ ಮಲಗ್ತಿರಲ್ವಾ, ಆಗ್ಲೂ ನಿಮ್ಮಿಂದ ಬ್ಯೂಟಿಫುಲ್ ಎನರ್ಜಿ 4 ಕಡೆಗೂ ಹರಡ್ತಾ ಇರುತ್ತೆ. 24 ಅವರ್ಸ್ ಸೇವೆ ಆಗುತ್ತೆ ನಿಮ್ಮಿಂದ. ಯಾರು ಪೂರ್ತಿ ದಿನ ಸೇವೆ ಮಾಡ್ತಾರೆ ಅವರೆಷ್ಟು ಪುಣ್ಯ ಸಂಪಾದಿಸ್ತಾರೆ? ಯಾರು ಪೂರ್ತಿ ದಿನ ಸೇವೆ ಮಾಡ್ತಾರೆ ಅವರೆಷ್ಟು ಪುಣ್ಯವನ್ನು ಸಂಪಾದಿಸಿರ್ಬೋದು? ಇನ್ಯಾರು ಇಷ್ಟು ಪುಣ್ಯವನ್ನು ಸಂಪಾದಿಸಿರ್ತಾರೆ ಅವರು ಖುಷಿಯಾಗಿರ್ತಾರೆ. ಖುಷಿಯನ್ನು ಬಿಟ್ಟು ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾರು ಪುಣ್ಯ ಮತ್ತು ಆಶೀರ್ವಾದವನ್ನು ಸಂಪಾದಿಸ್ತಾರೆ ಅಂತಹವರು ಪೂರ್ತಿ ದಿನ ಹಾರ್ತಾ ಇರ್ತಾರೆ. ಲೈಟ್ ಲೈಟ್ ಲೈಟ್. ಯಾರು ಸ್ವತಃ ತಾವು ಹಾರ್ತಿರ್ತಾರೆ ಅವ್ರ ಪರಿವಾರನೂ ಸಹ, ಅವರ ಕರ್ಮಚಾರಿಗಳು ಸಹ ಅವ್ರ ಜೊತೆಗೆ ಹಾರ್ತಾ ಇರ್ತಾರೆ. ಜೀವನ ನಾವಂದ್ಕೊಂಡ ಹಾಗೆ ನಡೆಯುವಂತಹದ್ದು ಇಲ್ಲ. ಒಂದೇ ವಸ್ತು, ಅದು ನಮ್ಮ ಅನುಗುಣವಾಗಿ ನಡೆಯುವಂತಹದ್ದಿದೆ. ಒಂದೇ ವಸ್ತು ನಮ್ಮ ಅನುಗುಣವಾಗಿ ನಡೆಯುತ್ತೆ. ಅದೇನು? ಅದು ನಮ್ಮ ಮನಸ್ಸು. ಆ ಒಂದು ವಸ್ತುವಿಗೋಸ್ಕರ ನಾವು ಹೇಳ್ಬಿಟ್ವಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಬಾಕಿ ಎಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ತಮ್ಮ ಮನಸ್ಸಿಗೋಸ್ಕರ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಉಳ್ದಂತೆ ನಾನು ನಿಮ್ಮೆಲ್ಲರನ್ನ ಕಂಟ್ರೋಲ್ ಮಾಡ್ಬಿಡ್ತೇನೆ. ಇದ್ರ ಅರ್ಥ ನನ್ ಮಗು ನನ್ ಮಾತು ಕೇಳೋದಿಲ್ಲ, ನಿಮ್ ಮಗು ನನ್ ಮಾತು ಕೇಳ್ಬೇಕು, ಹಾಗೂ ನಾನು ಹೇಳ್ದಾಗ ನಡ್ಕೋಬೇಕು. ಸೊ ಸೆಕೆಂಡ್ ಇಕ್ವೇಶನ್ ಚೇಂಜ್ ಮಾಡ್ಬೇಕೀಗ. ನನ್ನ ಕಂಟ್ರೋಲ್ ಅಲ್ಲಿ ಕೇವಲ ಏನಿದೆ? ನನ್ನ ಕಂಟ್ರೋಲ್ ಅಲ್ಲಿ ಹೇಳಿ, ಕೇವಲ ಏನಿದೆ? ಕೇವಲ ನನ್ನ ಥಾಟ್. ಫೋನ್ ರಿಂಗ್ ಆಗ್ಲಿ ಆಗದೆ ಇರ್ಲಿ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಫೋನ್ ರಿಂಗ್ ಆದಾಗ ನಾನೇನ್ ಸಂಕಲ್ಪ ಮಾಡ್ಬೇಕು ಅದು ನನ್ನ ಕಂಟ್ರೋಲ್ ಅಲ್ಲಿ ಇದೆ. ಫೋನ್ ರಿಂಗ್ ಆದಾಗ ನಾನೆಂತಹ ರೈಟ್ ಥಾಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ?
ಈಗ ರೈಟ್ ಥಾಟ್ ಕ್ರಿಯೇಟ್ ಮಾಡಬೇಕು, ಥಿಂಕ್ ರೈಟ್ ಮಾಡಬೇಕು ಪ್ರತಿ ಪರಿಸ್ಥಿತಿಯಲ್ಲಿ. ಈಗಂತೂ ಕೇವಲ ಫೋನ್ ಇದೆ, ಮುಂದೆ ಬಹಳಷ್ಟು ಪರಿಸ್ಥಿತಿ ಇದೆ. ಈಗ ಫೋನ್ ರಿಂಗ್ ಆಯ್ತು, ಏನ್ ರೈಟ್ ಥಾಟ್ ಕ್ರಿಯೇಟ್ ಮಾಡಿಕ್ ಸಾಧ್ಯ ಇದೆ? ಮ್ಯೂಟ್ ಮಾಡೋದು ಮರ್ತಿರ್ಬೋದು. ಎಸ್, ಹಾ, ಮೇ ಬಿ ಸಮಥಿಂಗ್ ಅರ್ಜೆಂಟ್. ಇನ್ನೇನಾದ್ರೂ ಇದೆಯಾ? ಒಳ್ಳೆ ಕಂಪ್ಯಾಷನ್ ಥಾಟ್ಸ್ ಹೇಳಿ ಹೇಳಿ. ಹಾ, ನೈಸ್ ರಿಂಗ್ ಟೋನ್. ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಸೈಲೆಂಟ್ ಮಾಡಕ್ಕೆ. ನೋಡಿ, ನಮ್ಮೊಳಗೆ ಎಷ್ಟೊಂದು ಕಂಪ್ಯಾಷನ್ ಇದೆ ಬೇರೆಯವ್ರಿಗೋಸ್ಕರ. ದಿಸ್ ಇಸ್ ಕಂಪ್ಯಾಷನ್. ನಾವೀಗ ಶಿಫ್ಟ್ ಆಗ್ಬಿಟ್ವಿ ಇರಿಟೇಷನ್ ಇಂದ ಕಂಪ್ಯಾಷನ್ ಕಡೆಗೆ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಎಂತ ಜನಪ್ಪ ಹೇಳಿದ್ರು ಸೈಲೆಂಟ್ ಮಾಡಲ್ಲ ಫೋನ್ನ, ವಿ ಶಿಫ್ಟ್ ಇಟ್ಟು ಏನ್ ಪ್ರಾಬ್ಲಮ್ ಇಲ್ಲ, ಮರ್ತಿರ್ಬೋದು ಮೋಸ್ಟ್ಲಿ. ಬರಲ್ವೇನೋ ಸೈಲೆಂಟ್ ಮಾಡ್ಲಿಕ್ಕೆ, ಎನರ್ಜಿ ಚೇಂಜ್ ಆಯ್ತಲ್ವಾ? ಫೋನ್ ಚೇಂಜ್ ಆಗಿಲ್ಲ, ರಿಂಗ್ ಟೋನ್ ಚೇಂಜ್ ಆಗಿಲ್ಲ, ಅವರು ಚೇಂಜ್ ಆಗಿಲ್ಲ, ಸಮಸ್ಯೆನೂ ಚೇಂಜ್ ಆಗಿಲ್ಲ, ನಾವು ಚೇಂಜ್ ಆಗ್ಬಿಟ್ವಿ ಅಷ್ಟೇ. ಯಾವುದು ಜಾಸ್ತಿ ಈಸಿ ಇದೆ? ಜಗತ್ನವ್ರ ಫೋನ್ ಬಂದ್ ಮಾಡ್ಲಿನ, ನಾವು ನಮ್ ಥಾಟ್ಸ್ ಚೇಂಜ್ ಮಾಡ್ಲಿನ ಅಷ್ಟೇ. ಒಂದ್ ವೇಳೆ ಒಂದ್ ಫೋನಿಗೋಸ್ಕರ ಥಾಟ್ಸ್ ಚೇಂಜ್ ಆಯ್ತು ಅಂದ್ರೆ ಪ್ರತಿಯೊಂದು ಸಮಸ್ಯೆಲೂ ಇದೇ ಇಕ್ವೇಶನ್ಸ್ ಅಪ್ಲೈ ಆಗ್ಬಿಡುತ್ತೆ. ಪ್ರತಿ ಸೀನಲ್ಲೂ ಇದೇ ಇಕ್ವೇಶನ್ಸ್ ಇರುತ್ತೆ. ಇದು ಕೇವಲ ಒಂದು ಇಕ್ವೇಶನ್ಸ್ ಅಷ್ಟೇ. ನನ್ನ ಥಾಟ್ ಯಾವುದೇ ಸಮಸ್ಯೆ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಯಾವಾಗ ನನ್ನ ಮನಸ್ಸು ನನ್ನ ಅನುಗುಣವಾಗಿ ಸಂಕಲ್ಪ ಕ್ರಿಯೇಟ್ ಮಾಡೋದನ್ನ ಕಲ್ತು ಬಿಡುತ್ತೆ ಅಂತ ಇಟ್ಕೊಳ್ಳಿ, ತದನಂತರ ಜೀವನದ ಪ್ರತಿ ಸಮಸ್ಯೆಗೆ ಅದು ನನ್ನ ಅನುಸಾರವಾಗಿ ಸಂಕಲ್ಪನ ಕ್ರಿಯೇಟ್ ಮಾಡ್ಬಿಡುತ್ತೆ. ಒಂದು ವೇಳೆ ನನ್ನ ಮನಸ್ಸು ಪರಿಸ್ಥಿತಿಗೆ ಗುಲಾಮ ಆಗೋದನ್ನ ಕಲ್ತ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ, ಮತ್ತದು ಪ್ರತಿ ಸಮಸ್ಯೆನಲ್ಲೂ ಗುಲಾಮನೇ ಆಗ್ಬಿಡುತ್ತೆ ಅಷ್ಟೇ. ಈಗ ನಾವು ಗುಲಾಮರಾಗ್ಬೇಕಾ, ಸ್ವರಾಜ್ಯರಾಗ್ಬೇಕಾ? ನಾನಿನ್ನು ಹೇಳಿದೇನು ಕೇಳೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೋಸ್ಕರ ನಾವ್ ಎಷ್ಟೊಂದೆಲ್ಲ ಹೇಳ್ಬಿಟ್ಟಿದೀವಿ. ಮನಸ್ಸಂತೂ ಈಗ ನನ್ನದಾಗಿದೆ, ಒಂದೇ ವಸ್ತುವಾಗಿದೆ. ನೀವ್ ಯಾವಾಗ ಬೇಕಾದ್ರೆ ಸಾಕ್ಷಿಯಾಗಿ ನೋಡಿ, ಒಂದೇ ವಸ್ತುವಾಗಿದೆ, ಬೇರೆ ಯಾವುದೇ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಈವನ್ ನಮ್ ಶರೀರ ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಯಾಕೆಂದ್ರೆ ನಾವೇನ್ ತಿಂತಿದೀವಿ ಅದು ಬೇರೆ ಎಲ್ಲಿಂದನೂ ಬರ್ತಾ ಇದೆ. ನಾವು ತಗೊಳ್ಳುವಂತ ಗಾಳಿನಲ್ಲಿ ಬೇರೆ ಯಾರ್ದು ಪ್ರಭಾವ ಇದೆ, ನಾವು ಕುಡಿತಿರೋ ನೀರಲ್ಲಿ ಬೇರೆ ಯಾರ್ದು ಪ್ರಭಾವ ಇದೆ. ಈವನ್ ಅವರ್ ಬಾಡಿ ಇಸ್ ಡಿಪೆಂಡ್ ಅಪಾನ್ ಲಿಟಲ್ ಬಿಟ್ ಔಟ್ಸೈಡ್. ಉಳಿದ ಬಹಳಷ್ಟು ವಸ್ತುಗಳೆಲ್ಲ ಡಿಪೆಂಡೆಂಟ್ ಇದೆ. ಒಂದೇ ವಸ್ತು, ಒಂದಷ್ಟೇ ಮನಸ್ಸು, ಅದು ಬೇರೆ ಯಾವುದೇ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿ ಇಲ್ಲ. ಈ ಜಗತ್ನಲ್ಲಿ ಒಂದು ವಸ್ತು ಇದೆ, ಅದು ಕಂಪ್ಲೀಟ್ಲಿ ನನ್ನದಾಗಿದೆ. ಅದಾಗಿದೆ ನನ್ನ ಮನಸ್ಸು. ಇವತ್ತಿಂದ ಆ ಮನಸ್ಸಿನ ಜೊತೆಗೆ ಸಂಬಂಧ ಏನ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು? ಪ್ರಿಯವಾದಂತ ಸಂಬಂಧವನ್ನು ಜೋಡಿಸಿ, ಅದನ್ನು ಪ್ರೀತಿ ಮಾಡಿ, ಅದಕ್ಕೆ ಚೆನ್ನಾಗಿ ಮಾತಾಡಿಸಿ, ಅದನ್ನ ಅಪ್ರಿಶಿಯೇಟ್ ಮಾಡಿ, ಮೋಟಿವೇಟ್ ಮಾಡಿ. ಇದೊಂದೇ ಈ ಸಮಯದಲ್ಲಿ ನಮ್ ಜೊತೆ ಕೊಡುವಂತಹದ್ದು. ಇದೊಂದೇ ಈ ಸಮಯದಲ್ಲಿ ನಮ್ ಜೊತೆ ಕೊಡುವಂತದ್ದು. ಉಳಿದೋರ್ ಬಗ್ಗೆ ಗೊತ್ತೇ ಆಗಲ್ಲ, ಯಾರ ಜೊತೆ ಕೊಡ್ತಾರೆ, ಯಾರು ಬದಲಾಗ್ಬಿಡ್ತಾರೆ ಅಂತ. ಇದೊಂದೇ ನಮ್ಮ ಜೊತೆ ಕೊಡುವಂತಹದ್ದು. ಅದಾಗಿದೆ ನನ್ನ ಮನಸ್ಸು. ರೆಡಿ ಟು ಮೇಕ್ ಫ್ರೆಂಡ್ಸ್? ರೆಡಿ ಟು ಮೇಕ್ ಫ್ರೆಂಡ್ಸ್? ಎಸ್. ಹಾಗಿದ್ರೆ ಇವತ್ತಿಂದ ನಿಮ್ಮ ಮನಸ್ಸಿಗೋಸ್ಕರ ಯಾವುದೇ ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಬೇಡಿ. ನನ್ನ ಮನಸ್ಸು ನನ್ನ ಪ್ರತಿಯೊಂದು ಮಾತನ್ನ ಹೇಳಿ. ಈಗ ನನ್ನ ಮನಸ್ಸು ನನ್ನ ಪ್ರತಿ ಮಾತನ್ನ, ಇದನ್ನ ನಿತ್ಯ ಹೇಳಿ, ಆಯ್ತಾ? ಇದು ನಮ್ಮ ಜೀವನದ ಮಂತ್ರ. ಇದನ್ನ ನಿತ್ಯ ನಾವು ಹೇಳ್ಬೇಕು. ಯಾವ ಮಂತ್ರವನ್ನ ನಿತ್ಯ ಹೇಳ್ತೀವಿ ಅದು ಸಿದ್ಧ ಆಗ್ಬಿಡುತ್ತೆ. ಹಾಗಿದ್ರೆ ನಮ್ಮ ಇವತ್ತಿನ ಮೊದಲನೇ ಮಂತ್ರ ಆಗಿದೆ, ನನ್ನ ಮನಸ್ಸು ನನ್ನ ಪ್ರತಿಯೊಂದು ಮಾತನ್ನ. ಪಕ್ಕನ? ಓಕೆ, ಪಕ್ಕ. ಎರಡನೇದು, ಏನೇ ನಾವು ರೆಸ್ಪಾಂಡ್ ಮಾಡ್ತೇವೆ, ನಾವ್ಯಾವತ್ತೂ ಬೇರೆಯವ್ರ ಮೇಲೆ ಬೆರಳನ್ನ ತೋರಿಸೋ ಹಾಗಿಲ್ಲ. ಯಾಕೆಂದ್ರೆ ಫಸ್ಟ್ ಲೈನ್ ನಾವ್ ಹೇಳಿದೀವಿ, ನನ್ನ ಮನಸ್ಸು ನಾನು ಹೇಳೋದನ್ನ ಕೇಳುತ್ತೆ ಅಂತ. ಈಗ ಯಾವ್ದಾದ್ರು ಸಮಸ್ಯೆ ಉಂಟಾದಾಗ ನಾನು ಮನಸ್ಸಿನಲ್ಲಿ ಯಾವ್ದೋ ಚಿಂತೆ ಅಥವಾ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತೇನೆ, ಕೋಪ ಮಾಡ್ಕೊಳ್ಳುವಂತ ಥಾಟ್ ಕ್ರಿಯೇಟ್ ಮಾಡ್ತೇನೆ, ಮಾಡಿದೀನಿ ಅಷ್ಟೇ. ಇಷ್ಟಾದ ನಂತರ ಜವಾಬ್ದಾರಿ ನಾನೇ ತಗೋಬೇಕು. ಈ ಕೋಪನ ಯಾರು ಕ್ರಿಯೇಟ್ ಮಾಡಿದ್ದು? ಈ ಕೋಪನ ಈಗ ಯಾರು ಕ್ರಿಯೇಟ್ ಮಾಡಿದ್ದು? ನಾನೇ ಕ್ರಿಯೇಟ್ ಮಾಡಿದ್ದು. ಈ ಚಿಂತೆನ ಯಾರು ಕ್ರಿಯೇಟ್ ಮಾಡಿದ್ದು? ನಾನೇ ಕ್ರಿಯೇಟ್ ಮಾಡಿದ್ದು. ಈ ಭಯವನ್ನ ಯಾರು ಉತ್ಪತ್ತಿ ಮಾಡಿದ್ದು? ನಾನೇ ಉತ್ಪತ್ತಿ ಮಾಡಿದ್ದು. ಈ ಹರ್ಟ್ ಅನ್ನ ನಾನೇ ಕ್ರಿಯೇಟ್ ಮಾಡಿದ್ದು. ಇದನ್ನ ಹೇಳ್ಬೇಡಿ ಅವ್ರು ನನ್ನನ್ನು ಹರ್ಟ್ ಮಾಡಿದ್ರು ಅಂತ. ಈ ರೀತಿ ಹೇಳಿದ್ರೆ ನಾವು ಮತ್ತೆ ಪವರ್ ಯಾರಿಗ್ ಕೊಡ್ತಾ ಇದೀವಿ? ಈ ರೀತಿ ಹೇಳಿದಾಗ ನಾವು ಪವರ್ ಯಾರಿಗ್ ಕೊಡ್ತಾ ಇದೀವಿ? ಅವ್ರು ನನಗೆ ಹರ್ಟ್ ಮಾಡಿದ್ರು, ಇವ್ರು ನನಗೆ ಇರಿಟೇಟ್ ಮಾಡಿದ್ರು, ಇವ್ರು ನನಗೆ ಇನ್ಸಲ್ಟ್ ಮಾಡಿದ್ರು. ಬೆಳಗ್ಗೆ ಕಿಟಕಿ ತೆಗಿತಿದ್ದ ಹಾಗ್ಲೇ ವಾತಾವರಣ ಎಷ್ಟು ಡಿಪ್ರೆಸಿವ್ ಆಗಿದೆ ಅಂದ್ರೆ ಅರ್ಥ ವಾತಾವರಣ ನನ್ನನ್ನ ಡಿಪ್ರೆಸ್ ಮಾಡ್ತಾ ಇದೆ ಅಂತ. ಬಿಸ್ನೆಸ್ ಅಲ್ಲಿ ಮೇಲೆ ಕೆಳಗೆ ಬಿಸ್ನೆಸ್ ನ ಕಾರಣ ನನಗೆ ಟೆನ್ಷನ್ ಇದೆ. ಈ ಎಲ್ಲ ವೊಕಾಬ್ಲರೀಸ್ ರಾಂಗ್. ಈ ಎಲ್ಲ ವೊಕಾಬ್ಲರೀಸ್ ಒಂದಲ್ಲ ಒಂದ್ರ ಹಿಂದೆ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ತಾ ಇದೆ. ಬಿಸ್ನೆಸ್ ನಲ್ಲಿ ಮೇಲೆ ಕೆಳಗೆ ಆಗಿದೆ, ಅದೀಗ ನನ್ನ ಕಂಟ್ರೋಲ್ ಅಲ್ಲಿ
ಬಿಸ್ನೆಸ್ ನಲ್ಲಿ ಮೇಲೆ ಕೆಳಗೆ ಏರುಪೇರು ಆಯ್ತು, ಅದೀಗ ನನ್ನ ಕಂಟ್ರೋಲಲ್ಲಿ ಇಲ್ಲ. ಮನಸ್ಸಿನಲ್ಲಿ ಏನ್ ನಡೀತಲ್ವಾ ಅದು ಕಂಪ್ಲೀಟ್ಲಿ ಯಾರ್ ಚಾಯ್ಸ್ ಆಗಿದೆ, ನಂದು. ವಿ ನೆವರ್ ಗೋಯಿಂಗ್ ಟು ಸೇ ಇವ್ರ ಕಾರಣ ಅಂತ. ಈ ರೀತಿ ಹೇಳೋದ್ರಿಂದ ನಮ್ಮ ಪವರ್ ಏನಾಗ್ತಾ ಹೋಗುತ್ತೆ, ನಮ್ಮ ಪವರ್ ಏನಾಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಒಂದು ವೇಳೆ ಇದನ್ನ ನಾನೇ ಕ್ರಿಯೇಟ್ ಮಾಡಿದ್ದೇನೆ ಅಂತಂದ್ರೆ, ಒಂದ್ ವೇಳೆ ಇದನ್ನ ನಾನ್ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ನಂತರ ಚಾಯ್ಸ್ ಇದೆ ಏನ್ ಕ್ರಿಯೇಟ್ ಮಾಡ್ಬೇಕು ಅಂತ. ಒಂದ್ ವೇಳೆ ನಾನ್ ಹೇಳ್ತೀನಿ ಅವ್ರ ಕಾರಣ ನಾನು ಈ ರೀತಿ ಮಾಡಿದೆ ಅಂತ, ಆಗ ಪ್ರತಿ ಬಾರಿ ನನ್ಗೆ ಇದೇ ರೀತಿ ಇರಿಟೇಷನ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಸಿಟಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಾ ಅವತ್ತಾದ್ರೂ? ಓಕೆ, ನಿಮ್ ಸಿಟಿನಲ್ಲಿ ಯಾರಾದ್ರೂ ತಪ್ಪಾಗಿ ಅಂದ್ರೆ ರಾಂಗ್ ಆಗಿ ಓಡಿಸ್ತಾರ ಗಾಡಿನ, ಸ್ಕೂಟರ್ನ, ಸೈಕಲ್ನ? ಓಕೆ, ಬಹಳಷ್ಟು ನಡೀತಾ ಇರುತ್ತೆ ಇಂಥದ್ದು. ಓಕೆ, ಬಹಳಷ್ಟು ನಡೆಯುತ್ತಲ್ಲ. ಈಗ ಯಾರಾದ್ರೂ ರಾಂಗ್ ಡ್ರೈವಿಂಗ್ ಮಾಡ್ತಿರ್ತಾರೆ, ಯಾರಾದ್ರೂ ತುಂಬಾ ಹತ್ರದಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇನ್ಯಾರಾದ್ರೂ ಹಿಂದ್ಗಡೆಯಿಂದ 4 ಸರಿ ಜಾಸ್ತಿನೇ ಹಾರನ್ ಹಾಕ್ತಿರ್ತಾರೆ. ಈಗ ಇರಿಟೇಟ್ ಆಗೋದು, ಇರಿಟೇಟ್ ಆಗೋದು ಪ್ರತಿ ಸಿಚುವೇಶನ್ ಅಲ್ಲಿ, ಈಗ ಎರಡರಲ್ಲಿ ಯಾವುದು ನಾರ್ಮಲ್ ಆಗಿದೆ? ಅವ್ರಿಗೆ ಈ ರೀತಿ ಡ್ರೈವಿಂಗ್ ಮಾಡೋದು ನಾರ್ಮಲ್ ಆಗಿರುತ್ತೆ. ಹಾಲ್ ನಲ್ಲಿ ಫೋನ್ ರಿಂಗ್ ಆಗೋದು ನಾರ್ಮಲ್ ಆಗಿದೆ. ಯಾರು ಯಾವಾಗ ಬೇಕಾದ್ರೆ ಮರ್ತ್ ಬಿಡ್ಬೋದು. ಆದ್ರೆ ಇಲ್ಲಿ ಏನ್ ಕ್ರಿಯೇಟ್ ಮಾಡ್ಬೇಕು ಅದು ನನ್ ಚಾಯ್ಸ್ ಆಗಿದೆ. ಈಗಿನ ಕೇಸ್ ನೆಕ್ಸ್ಟ್ ಟೈಮ್ ನೀವೆಂದಾದ್ರೂ ಇರಿಟೇಟ್ ಆದ್ರೆ ನೀವು ಈ ರೀತಿ ಹೇಳೋ ಹಾಗಿಲ್ಲ, ಇವ್ರು ಆ ರೀತಿ ಗಾಡಿ ಡ್ರೈವ್ ಮಾಡಿದ್ರಲ್ವಾ ಅದಕ್ಕೆ ನಾನು ಇರಿಟೇಟ್ ಆದೆ. ನಾವೇನ್ ಹೇಳಿದ್ವಿ, ಅವ್ರ ಗಾಡಿ ಈ ರೀತಿ ಡ್ರೈವ್ ಮಾಡಿದ್ರು ಸರಿ, ಫುಲ್ ಸ್ಟಾಪ್. ಆದ್ರೆ ಇರಿಟೇಟ್ ಯಾಕಾಯ್ತು? ಇರಿಟೇಟ್ ನನ್ ಕಾರಣ ಆಯ್ತು. ಈಗ ನೆಕ್ಸ್ಟ್ ಟೈಮ್ ನಾನು ಈ ಪೂರ್ತಿ ಜರ್ನಿನ ಕ್ರಾಸ್ ಮಾಡ್ಬೇಕು ಸಂಪೂರ್ಣ ಸ್ಥಿರತೆಯ ಜೊತೆಗೆ. ಮನಸ್ಸು ಕಲ್ತು ಬಿಡುತ್ತೆ. ಈ ಮನಸ್ಸಿಗೆ ಕೇವಲ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ನೆಕ್ಸ್ಟ್ ಟೈಮ್ ಇಂದ ಎಲ್ಲಾದ್ರೂ ಫೋನ್ ರಿಂಗ್ ಆದ್ರೆ ನೀವು ಇರಿಟೇಟ್ ಆಗದೇನೆ ಕುತ್ಕೊಳ್ಬಹುದಲ್ವಾ? ಅಲ್ವಾ? ಯಾಕೆಂದ್ರೆ ನಾವು 4 ಥಾಟ್ ಅನ್ನು ಕ್ರಿಯೇಟ್ ಮಾಡಿಟ್ಟಿದೀವಲ್ವಾ. ಅದ್ಯಾವ 4 ಥಾಟ್ಸ್? ಮರ್ತಿರಬಹುದು, ಮತ್ತೆ ಮರ್ತಿರ್ಬೋದು ಮೋಸ್ಟ್ಲಿ. ಮತ್ತೇನು? ಏನೋ ಅರ್ಜೆಂಟ್ ಕೆಲಸ ಇದ್ದಿರ್ಬೋದು. 3ನೇದು ಯಾವುದು? ಸೈಲೆಂಟ್ ಆಗಿ ಇಡೋಕೆ ಬರೋದಿಲ್ಲ ಅನ್ಸುತ್ತೆ. 4ನೇದು ಅದನ್ನ ನೀವು ಹೇಳೇ ಇಲ್ಲ. ಸೈಲೆಂಟ್ ಆಗಿ ಇಡೋದು ಅದು ಅವ್ರ ಚಾಯ್ಸ್ ಆಗಿದೆ. ಕೆಲವರಿಗೆ ಸೈಲೆಂಟ್ ನಲ್ಲಿ ಇಡೋಕ್ ಬರುತ್ತೆ, ಏನೋ ಅರ್ಜೆಂಟ್ ಕೆಲಸ ಇದ್ದಿರೋದಿಲ್ಲ, ಮತ್ತೆ ಅವ್ರು ಮರ್ತೂ ಇರೋದಿಲ್ಲ. ಈ ಮಾತು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಜೀವನದಲ್ಲಿ ಈ ರೀತಿ ನಡೀತಿರುತ್ತೆ. ಆದ್ರೆ ತದನಂತರನು ಸೈಲೆಂಟ್ ಮಾಡ್ಬೇಕು ಮಾಡಬಾರ್ದು ಅನ್ನುವಂಥದ್ದು ಎದುರುಗಡೆ ಇರುವಂತವ್ರ ಚಾಯ್ಸ್ ಆಗಿದೆ.